ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ. ಜೊತೆಗೆ ನಿಮ್ಮ ಕೈಲಾದಂತಹ ದಿನಸಿ ಸಾಮಗ್ರಿಗಳನ್ನು ದಯವಿಟ್ಟು ಆಶ್ರಮಕ್ಕೆ ತಂದುಕೊಡಿ. ಯಾಕಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತಾಯಿದೆ. ಇಷ್ಟೋ ಜನರಿಗೆ ಪ್ರತಿನಿತ್ಯದ ದಾಸೋಹ ನಡೆಸೋದು ಅಂದರೆ ನೀವೇ ಜಸ್ಟ್ ಊಹೆ ಮಾಡಿಕೊಡಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಜನಸ್ನೇಹಿ ಆಶ್ರಮ ಇರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಪ್ರತಿದಿನದ ದಾಸೋಹ ಅಂತ ಹೇಳಿದ್ರೆ ಅದು ತಮಾಷೆ ಮಾತಲ್ಲ. ಪ್ರತಿದಿನ ಬರೋಬ್ಬರಿ 3 ಟೈಮಿಂದ 500 ಜನಕ್ಕಿಂತ ಹೆಚ್ಚು ಜನರು ದಾಸೋಹ ನಡೆಸಬೇಕಾಗತ್ತೆ. ಸೊ ದಯವಿಟ್ಟು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಗ್ಯಾಸಿನ ಸಮಸ್ಯೆ ಎಷ್ಟು ಎದ್ದು ಕಾಡ್ತಾ ಇದೆ ಅಂದರೆ ಪ್ರತಿನಿತ್ಯ ಅಡುಗೆ ಮಾಡೋದೇ ಒಂದು ದೊಡ್ಡ ಸಾಹಸ ಆಗೋಗ್ಬಿಟ್ಟಿದೆ, ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಬಟ್ ಆದರೆ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ಬರೋಬ್ಬರಿ 165ಕ್ಕಿಂತ ಹೆಚ್ಚು ಜನರು ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ. ಜೊತೆಗೆ ನಿಮ್ಮ ಕೈಲಾದಂತಹ ದಿನಸಿ ಸಾಮಗ್ರಿಗಳನ್ನು ದಯವಿಟ್ಟು ಆಶ್ರಮಕ್ಕೆ ತಂದುಕೊಡಿ. ಯಾಕಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತಾಯಿದೆ. ಇಷ್ಟೋ ಜನರಿಗೆ ಪ್ರತಿನಿತ್ಯದ ದಾಸೋಹ ನಡೆಸೋದು ಅಂದರೆ ನೀವೇ ಜಸ್ಟ್ ಊಹೆ ಮಾಡಿಕೊಳ್ಳಿ. ಒಂದು ದಿನ ಯಾರಾದರೂ ನೆಂಟರು ಮನೆಗೆ ಬಂದರೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಸೊ ಅಂಥದ್ರಲ್ಲಿ 160-170 ಜನ ಪ್ರತಿದಿನ ಅಂತ ಹೇಳಿದ್ರೆ 3 ಟೈಮಿಂದ 500 ಜನಕ್ಕಿಂತ ಹೆಚ್ಚು ಜನರು ದಾಸೋಹ ನಡೆಸಬೇಕಾಗತ್ತೆ. ದಯವಿಟ್ಟು ಈ ವಿಡಿಯೋನ ನೋಡುವಂಥವ್ರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಾದಷ್ಟು ದಿನಸಿ ಸಾಮಗ್ರಿಗಳನ್ನು ಜನಸ್ನೇಹಿ ಆಶ್ರಮಕ್ಕೆ ತಂದುಕೊಡಿ. ಜೊತೆಗೆ ಇಲ್ಲಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನ ಏನಾದರೂ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ, ಅಥವಾ ಕೇವಲ ₹1 ಡೊನೇಟ್ ಮಾಡಿದ್ರು ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಸಹಾಯದ ನಿರೀಕ್ಷೆಯಲ್ಲಿ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಕಾಯ್ತಾ ಇರ್ತೀವಿ ಅನ್ನೋದನ್ನ ಮರಿಬೇಡಿ. ಸಾಧ್ಯ ಅಂದರೆ ಸಹಾಯ ಮಾಡೋದಕ್ಕೆ ಸಾಧ್ಯವಾಗದೇ ಹೋದ್ರೂ ಪರವಾಗಿಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಈ ವಿಡಿಯೋ ಯಾರಿಗಾದರೂ ತಲುಪ್ಬೋದು. ರೇಷನ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ದಿನಸಿ ಸಾಮಗ್ರಿಗಳನ್ನಾಗಿರ್ಬೋದು, ಯಾವುದಾದ್ರೂ ಒಂದು ರೂಪದಲ್ಲಿ ಇಲ್ಲಿ ಪ್ರತಿದಿನ 160-170 ಜನ ಒಂದು ಟೈಮ್ಗೆ ದಾಸೋಹ ನಡೆಸಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಗ್ಯಾಸಿನ ಸಮಸ್ಯೆ ಇರೋದ್ರಿಂದ ಅದನ್ನೆಲ್ಲವನ್ನು ಎದುರಿಸಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆನ ಮಾಡಲಾಗ್ತಾ ಇದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಕೈಲಾದಂಥ ಸಹಾಯ ಸಹಕಾರವನ್ನು ದಯವಿಟ್ಟು ಮಾಡಿ. ಕನಿಷ್ಠ ಪಕ್ಷ ಈ ವಿಡಿಯೋ ನೋಡಿ ಇಷ್ಟ ಆದರೆ ಕನಿಷ್ಠ ಪಕ್ಷ ನಿಮ್ಮ ಕೈಲಾಗಿದ್ದು ₹1 ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ, ನೋಡ್ಬೋದು ನೀವು ಎಷ್ಟು ಜನ ದೇವ್ರ ಮಕ್ಕಳು ದಾಸೋಹ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತೀವಿ. ರೇಷನ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದ ಬಹಳ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯರ ಆಶೀರ್ವಾದ, ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ. ನೀವು ಕೂಡ ಒಂದು ತುತ್ತು ಊಟ ಇಲ್ಲಿರತಕ್ಕಂಥ ಎಷ್ಟೋ ಜನರಿಗೆ ಅಮೃತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ.